ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಯುವಕನ ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿರುವಂತಹ ಪ್ರಕರಣವೊಂದು ನಡೆದಿದೆ. ಎಲ್ಲಿ? ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನನ್ನಿವಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಯುವಕನ ಮನೆಗೆ ನುಗ್ಗಿ ಯುವತಿ ಕಡೆಯವರು ದಾಂಧಲೆ ಮಾಡಿದ್ದಾರೆ. ಮನೆ ಬಾಗಿಲು, ಬೈಕು, ಕಾರು ಎಲ್ಲ ಗಾಜೆಲ್ಲ ಒಡೆದಾಕಿ ಸಂಪೂರ್ಣ ಧ್ವಂಸ ಮಾಡಿಟ್ಬಿಟ್ಟಿದ್ದಾರೆ. ತಿಪ್ಪೇಸ್ವಾಮಿ ಎಂಬುವರಿಗೆ ಸೇರಿದ ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿರೋದು. ಚಂದ್ರಣ್ಣ ಮತ್ತು ಗುಂಪಿನ ವಿರುದ್ಧ ಈಗ ದಾಂಧಲೆ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಚಳ್ಳಕೆರೆಯ ಡಿವೈಎಸ್ಪಿ ರಾಜಣ್ಣ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಇದು ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಯುವಕನ ಮನೆಗೆ ನುಗ್ಗಿ ಯುವತಿಯ ಮನೆಯವರು ದಾಂಧಲೆ ಮಾಡಿರುವಂತಹ ಪ್ರಕರಣ ಇದು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನನ್ನಿವಾಳದಲ್ಲಿ ನಡೆದಿರುವಂತಹ ಘಟನೆ. ಅಲ್ಲಿ ನೋಡ್ತಾ ಇದ್ರ ದೃಶ್ಯವನ್ನ. ಮನೆ ಬಾಗಿಲೆಲ್ಲ ಮುರಿದು ಹಾಕಿದ್ದಾರೆ, ಕಾರ್ ಗಾಜನ್ನು ಒಡೆದು ಹಾಕಿದ್ದಾರೆ, ಬೈಕನ್ನು ಧ್ವಂಸ ಮಾಡಿದ್ದಾರೆ, ಮನೆ ಬಾಗಿಲನ್ನು ಒಡೆದು ಹಾಕಿದ್ದಾರೆ. ಇಷ್ಟ ಬಂದ ರೀತಿಯಲ್ಲಿ ಹೊಡೆದು ಹಾಕಿರೋದು. ಆಮೇಲೆ ಸ್ಥಳಕ್ಕೆಲ್ಲ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಅವರೆಲ್ಲ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಈಗ ದೂರಂತೂ ದಾಖಲಾಗಿದೆ. ಚಂದ್ರಣ್ಣ ಮತ್ತು ಗುಂಪಿನ ವಿರುದ್ಧ ದಾಂಧಲೆ ದೂರು ದಾಖಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಚಿತ್ರದುರ್ಗದ ಪ್ರತಿನಿಧಿ ಸಿದ್ದರಾಜು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದರಾಜು, ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಯುವತಿ ಯಾವ ಕಡೆಗೆ ನಿಂತ್ಕೊಳ್ತಾ ಇದ್ದಾಳೆ? ಅವಳು ಇಷ್ಟ ಇಲ್ಲದೇನೆ ಆಗಿದೆಯಾ ಅಥವಾ ಅವಳು ಒಪ್ಪಿಗೆ ಮೇರೆ ಆಗಿದೆಯಾ? ಖಂಡಿತವಾಗೂ ಅರುಣ್, ಈಗಾಗಲೇ ಏನು ಯುವತಿ ಒಪ್ಪಿಗೆ ಮೇರೆಗೆ ಒಂದು ಜಾತಿ ವಿವಾಹ ಆಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಯುವತಿಯ ಕುಟುಂಬಸ್ಥರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಈ ಗಲಾಟೆ ನಡೆದಿರುವಂತದ್ದು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ಏನು ನಿನ್ನೆ ರಾತ್ರಿ ವೇಳೆ ಇವತ್ತು ಘಟನೆ ನಡೆದಿರುವಂತದ್ದು. ಯುವತಿಯ ಒಂದು ಕುಟುಂಬಸ್ಥರು ಯುವಕನ ಮನೆಗೆ ನುಗ್ಗಿ ಒಂದು ವಾಹನಗಳನ್ನು ಕೂಡ ಧ್ವಂಸಗೊಳಿಸಿ ಮನೆ ಮುಂಭಾಗದಲ್ಲಿದ್ದಂತ ಪಾಟ್ ಸೇರಿದಂತೆ ಒಂದು ಗಾಜನ್ನು ಕೂಡ ಪುಡಿ ಮಾಡಿದ್ದಾರೆ. ಹೀಗಾಗಿ ಆತಂಕಗೊಂಡಂತ ಏನು ಯುವಕನ ಕುಟುಂಬಸ್ಥರು ಪೊಲೀಸ್ ಠಾಣೆ ಮೊರೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಒಂದು ರಾಜಿ ಸಂಧಾನದ ಯತ್ನ ಕೂಡ ನಡೆಸಿದ್ರು. ಆದ್ರೆ ಇದು ಕೆಲಸಕ್ಕೆ ಬಾರದ ಹಿನ್ನೆಲೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿಕೊಂಡು ಪ್ರಕರಣದ ಬಗ್ಗೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಹಾಗೆ ಇಂದು ಕೂಡ ಚಳ್ಳಕೆರೆ ಡಿವೈಎಸ್ಪಿ ಕಚೇರಿಯಲ್ಲಿ ಕೂಡ ಎರಡೂ ಗುಂಪಿನವರನ್ನು ಕೂರಿಸಿ ಒಂದು ಮಾತುಕತೆ ನಡೆಸಲಾಯಿತು. ಒಂದು ಅಂತರ್ಜಾತಿ ವಿವಾಹ ಕಾನೂನು ಆತ್ಮಕವಾಗಿ ಆಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಏನು ಯುವತಿ ಹಾಗೂ ಯುವಕನನ್ನ ಮನವೊಲಿಸಿ ಒಂದ್ ಕಡೆ ಇರುವಂತ ವ್ಯವಸ್ಥೆ ಕೂಡ ಮಾಡಲಾಗುವುದೆಂಬ ಪೊಲೀಸರು ತಿಳಿಸಿದ ಹಿನ್ನೆಲೆಯಲ್ಲಿ ಯುವತಿಯ ಕುಟುಂಬಸ್ಥರು ಶಾಂತವಾಗಿ ಈಗ ರಾಜಿಗೆ ಒಪ್ಪಿರುವಂತದ್ದು. ಯುವತಿಯನ್ನು ಯುವಕನಿಗೆ ಕಳಿಸಿಕೊಡುವುದಾಗಿ ಒಂದು ಭರವಸೆ ನೀಡಿರುವಂತದ್ದು. ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.